ಯಾ ಯಾ ಮ್ಯಾಮ್. ಬಟ್ ಇನ್ ಜನರಲ್ ನಿಮ್ಮ ಕ್ರಿಯೇಟಿವ್ ಪ್ರಾಸೆಸ್ ವರ್ಕ್ ಆಗ್ಬೇಕಾದ್ರೆ ಯಾವುದೋ ಒಂದು ಪೀಸ್ ತೊಗೊಂತೀರಾ ಅನ್ಕೊಳ್ಳೋಣ, ಈಗ ರಾಮಕಥಾ ವಿಸ್ಮಯ ಅಂತಲೇ ತೊಗೊಳ್ಳೋಣ. ಹೌ ಡಸ್ ದಿ ಹೋಲ್ ಪ್ರಾಸೆಸ್ ವರ್ಕ್? ಅಂದರೆ ಫ್ರಮ್ ಸ್ಕ್ರಾಚಿಂದ ಒಂದು ಎಕ್ಸಿಕ್ಯೂಷನ್ವರೆಗೂ ಹೆಂಗೆ ವರ್ಕ್ ಆಗುತ್ತೆ ಯೂಶಲಿ? ಫಸ್ಟ್ ಆಫ್ ಆಲ್ ಇಂಟೆನ್ಷನ್ ಏನು ಅಂತ ನಾವು ನೋಡ್ತೀವಿ. ಓಕೆ, ಇವಾಗ ನಾವು ನಮ್ಮ ರಾಮಾಯಣವನ್ನು ಹಿಡ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡಬೇಕು, ಒಂದು ಬ್ರಾಡ್ವೇ ಮ್ಯೂಸಿಕಲ್ ಥರ ಮಾಡಬೇಕು. ಸೊ ಅದಕ್ಕೆ ಯಾವ ರೀತಿ ಯಾವ ಕಾನ್ಸೆಪ್ಟ್ ತಗೋಬೇಕು ಅಂತ. ಸೊ ಫಸ್ಟ್ ವಿ ಗೋ ಟು ದ ಸೀಡ್ ಐಡಿಯಾ, ಇಂಟೆನ್ಷನ್ ಮತ್ತು ಸೀಡ್ ಐಡಿಯಾ. ವಾಟ್ ಆರ್ ವಿ ಟಾರ್ಗೆಟಿಂಗ್, ಹೂ ಆರ್ ವಿ ಟಾರ್ಗೆಟಿಂಗ್, ವೈ ಡು ವಿ ವಾಂಟ್ ಟು ಡೂ ದಿಸ್, ನೆಕ್ಸ್ಟ್ ಕಮ್ಸ್ ಹೌ ಡು ವಿ ವಾಂಟ್ ಟು ಡೂ ದಿಸ್. ಸೊ ಓಕೆ, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ನು, ಏನೋ ಮ್ಯಾಸಿವ್ ಆಗಿರಬೇಕು, ಇದರೊಳಗೆ ಫುಲ್ ಎಲ್ಲ ತರಹ ಕಾಸ್ಟ್ಯೂಮ್ಸ್ ಆಗಲಿ, ಲೈಟಿಂಗ್ ಆಗಲಿ, ಮ್ಯೂಸಿಕಲ್ ಆಗಲಿ, ಸಿಂಫನಿ ಆರ್ಕೆಸ್ಟ್ರೇಷನ್ ಬರಬೇಕು, ಈ ಥರದ್ದೆಲ್ಲ ಒಂದೊಂದೊಂದು ಥಾಟ್ ಪ್ರೋಸೆಸ್ ಇರುತ್ತೆ. ಹೊಸತಾಗಿ ಹೇಳಬೇಕು ಅಂತಲ್ಲ. ಸೊ ನಾವು ವಿಲ್ ಅಪ್ರೋಚ್ ಅವರ್ ರಿಸೋರ್ಸ್ ಪರ್ಸನ್, ಲೈಕ್ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಗಣೇಶ್ ಅವ್ರನ್ನ ಕೇಳ್ತೀವಿ. ಮತ್ತು ನಮ್ಮ ಜೊತೆಗೆ ಏನಂದರೆ ಪ್ಯಾರಲಲ್ಲಿ ಮ್ಯೂಸಿಕ್ ಕಂಪೋಸರ್ನೂ ಇಟ್ಕೋತೀವಿ. ಈ ಥರ ಒಂದು ವಿಷನ್ ಇದೆ, ಹೇಗೆ ಮಾಡಬೇಕು ಅಂತ. ಸೊ ಪ್ರವೀಣ್ ಡಿ ರಾವ್ ಫಾರ್ ಎಕ್ಸಾಂಪಲ್. ಸೊ ಪ್ರವೀಣ್ ಡಿ ರಾವ್, ಗಣೇಶ್ ಸರ್, ನಾವು ಕೂತ್ಕೊಂಡು ವಿ ಡಿಸ್ಕಸ್, ಈ ಥರ ಬೇಕು, ಆ ಥರ ಬೇಕು ಅಂತ. ಸರ್ ಒಂದು 50 ಪೇಜ್ ಸ್ಕ್ರಿಪ್ಟ್ ಕೊಡ್ತಾರೆ ಗಣೇಶ್ ಸರ್. ಸೊ ಇದರಲ್ಲಿ ಆಡುಭಾಷೆನೂ ಇರಬೇಕು, ಇದರಲ್ಲಿ ಸಂಸ್ಕೃತದ ಇನ್ನೊಂದು ಪಾಂಡಿತ್ಯದ ಭಾಷೆಯೂ ಇರಬೇಕು, ಪ್ರಫೌಂಡ್ ಆಗೂ ಇರಬೇಕು, ಮತ್ತು ಸಾಮಾನ್ಯ ಜನಕ್ಕೆ ಅರ್ಥ ಆಗಬೇಕು, ಆ್ಯಂಡ್ ಸ್ಕೇಲ್ ಕೊಡಬೇಕು ಅಂತ. ಯಾಕಂದ್ರೆ ನಮ್ಮ ವಿಷನ್ ಇಸ್ ಸ್ಕೇಲ್ ಕೊಡಬೇಕು ಅಂತ. ಸೊ ಆ ರೀತಿನಲ್ಲಿ ಮಾಡಿದಾಗ ಪ್ರವೀಣ್ ಒಂದು ಅಷ್ಟು ಕ್ರಿಯೇಟಿವ್ ಐಡಿಯಾಸ್ ಹಿ ವಿಲ್ ಪುಟ್. ಬರೀ ಮ್ಯೂಸಿಕ್ ಮಾಡೋದು ಒಂದೇ ಅಲ್ಲ, ಪ್ರವೀಣ್ ಅವರು ಈ ತರ ಐಡಿಯಾಸ್ ಬೇರೆ ಬೇರೆ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಎಕ್ಸಾಂಪಲ್ ಐಡಿಯಾಸ್ ಕೊಡ್ತಾರೆ. ಈಗ ರಾಮನ ಕಥೆಯನ್ನ ಚಿಕ್ಕ ಕೃಷ್ಣನಿಗೆ ತಾಯಿ ಯಶೋದೆ ಹೇಳ್ತಾ ಇದ್ದಾಳೆ. ನೈಸ್. ದ ಐಡಿಯಲ್ ಸ್ಟೋರಿ ಆಫ್ ಅನ್ ಐಡಿಯಲ್ ಹೀರೋ ಇಸ್ ಟೋಲ್ಡ್ ಟು ಅನ್ ಐಡಿಯಲ್ ಚೈಲ್ಡ್ ಬೈ ಅನ್ ಐಡಿಯಲ್ ಮದರ್. ಸೊ ಅಲ್ಲಿ ಯಶೋದ, ಕೃಷ್ಣ, ರಾಮ, ಬೆಡ್ ಟೈಮ್ ಸ್ಟೋರಿನ ಬೆಡ್ ಟೈಮ್ ಸ್ಟೋರಿ ಆಗಿ. ಯಾಕಂದ್ರೆ ಇನ್ ಇಂಡಿಯಾ ಎವ್ರಿ ಚೈಲ್ಡ್ ಲಿಸನ್ಸ್ ಟು ಅ ಬೆಡ್ ಟೈಮ್ ಸ್ಟೋರಿ. ಸೊ we create a fantasy musical of Rama and Vismaya. ಅಂದ್ರೆ ಈ ಮಗುವಿನ ದೃಷ್ಟಿ ತಗೊಂಡಿರೋದ್ರಿಂದ ಎಲ್ಲ ವಿಸ್ಮಯವಾಗಿರೋ ತರ ವಂಡರ್ ದಟ್ ವಾಸ್ ರಾಮ್ ಅಂತ. ಸೊ ಇವಾಗ ಯೂಶಲಿ ನಮ್ ಕೊಲೋಕಿಯಲ್ ಇದ್ರಲ್ಲಿ ಹೆಂಗಿದೆ, ಯೋ ರಾಮಾಯಣ ಅಂದ್ರೆ ಒಂದು ಗೋಳಪ್ಪ ಅಂತದಿರುತ್ತೆ. ಹಾಗಲ್ಲ, ರಾಮನ ಕಥೆನಲ್ಲಿ ಇದ್ದಂತಹ ಅದ್ಭುತವಾದ ಸನ್ನಿವೇಶಗಳೇನು, ಅವನ ವ್ಯಾಲ್ಯೂಸ್ ಏನು, ಇದನ್ನೆಲ್ಲಾನು ಒಂದು ಮಗುಗೆ ಇನ್ಸ್ಪೈರ್ ಮಾಡೋ ಹಂಗೆ. ಸೊ ಮಗು ಅಂತಂದ್ರೆ ಯು ಮೇ ಥಿಂಕ್ ಓಕೆ ಈ ಪ್ರೊಡಕ್ಷನ್ ಇಸ್ ಇಟ್ ಫಾರ್ ಚಿಲ್ಡ್ರನ್? ನೋ, ಇಟ್ ಈಸ್ ಫಾರ್ ಎವ್ರಿ ಚೈಲ್ಡ್ ಇನ್ ಯು. ಅಂಡ್ ಸೊ ಇವಾಗ ಫಾರ್ ಎಕ್ಸಾಂಪಲ್ ರಾಮನ್ ಕಥೆನ ದೇವಾದಿ ದೇವತೆಗಳೆಲ್ಲ ಕೇಳ್ತಾ ಇದ್ರು ಅಂತ ಹೇಳ್ಬೇಕಂದ್ರೆ ನಾವು ಎಲ್ಲಾ ದೇವತೆಗಳು ತರ್ತೀವಿ. ಹನುಮಂತ ಬರ್ತಾನೆ, ಶಿವ ಬರ್ತಾನೆ, ಪಾರ್ವತಿ, ಬ್ರಹ್ಮ, ಸರಸ್ವತಿ, ಇವನು ಇಂದ್ರ, ಅಪ್ಸರೆಯರು ಎಲ್ಲರೂ ಬರ್ತಾರೆ. ಅಂಡ್ ಆಲ್ ಆಫ್ ದೆಮ್ ಆರ್ ಸಿಂಗಿಂಗ್ ರಾಮ 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 ತಾಕಡದಂತ ತಾಕಡದಂತ. ಹಿ ವಿಲ್ ಕ್ರಿಯೇಟ್ ಅ ಮ್ಯೂಸಿಕ್ ದಟ್ ಹ್ಯಾಸ್ ಕಾಂಗೋ, ದಟ್ ಹ್ಯಾಸ್ ಆಲ್ ದೀಸ್ ಸಿಂಫನಿ ಆರ್ಕೆಸ್ಟ್ರೇಷನ್, ಮಲ್ಟಿಪಲ್ ವಾಯ್ಸಸ್. ಇದನ್ನ ಫಸ್ಟ್ ನಾವು ಮಾಡಿದಾಗ ಲೈವ್ ಮಾಡಿದ್ವಿ ವಿತ್ 15 singers. 15 singers and musicians live. Musicians live. Partly it was on track and partly no, because I'm thinking of the space of the stage. Because nimgene as it is ಅಲ್ಲ, ಸ್ಟೇಜ್ ದೊಡ್ಡ ಸ್ಟೇಜು ಬರೀ ಡ್ಯಾನ್ಸರ್ಸ್ಗೆ ಇತ್ತು. ಇನ್ನೊಂದು ಸ್ಟೇಜ್ ಸಪರೇಟ್ ಹಾಕಿ ಅಲ್ಲಿ ಮ್ಯೂಸಿಷಿಯನ್ಸ್ ಎಲ್ಲ ಇದ್ರು, ಸಿಂಗರ್ಸು ಮತ್ತೆ ಕೆಲವು ಇನ್ಸ್ಟ್ರೂಮೆಂಟ್ಸ್. ಫಸ್ಟ್ ಇಟ್ ಹ್ಯಾಪೆಂಡ್ ಇನ್ ಫೋರ್ಟ್ ಹೈಸ್ಕೂಲ್, ರಾಮ ಸೇವಾ ಮಂಡಳಿಗೆ ಅವ್ರಿಗೋಸ್ಕರ ಮಾಡಿದ್ದು. ಬಟ್ ಆಫ್ಟರ್ ವಿ ಟುಕ್ ಇಟ್ ರೌಂಡ್ ಎವ್ರಿವೇರ್. ಏನಂತಂದ್ರೆ ಒಂದು 60 ಆರ್ಟಿಸ್ಟು ಮ್ಯಾಸಿವ್ ಇದು ಆಫ್ ರಾಮಾಯಣ. ಇಟ್ಸ್ ಲೈಕ್ ವಾಚಿಂಗ್ ಅ ಮೂವಿ. ಹೇಗೆ ಅಂದ್ರೆ ಇವಾಗ ರಾಮ ಕಾಡಿಗೆ ಹೋದ ಅಂತ ಒಂದು ಎಕ್ಸಾಂಪಲ್ ಅಲ್ವಾ? ಆದ್ರೆ ರಾಮ ಕಾಡಿಗೆ ಹೋದ ಅಂದ್ರೆ ಅಯೋಧ್ಯೆ ಜನಕ್ಕೆಲ್ಲ ದುಃಖ ಆಗ್ಬೇಕು. ನಾವೇನ್ ಮಾಡಿದ್ವಿ ಗೊತ್ತಾ? ಪಂಚವಟಿ ಗೇವ್ ಹಿಮ್ ಅ ಪಾರ್ಟಿ ಅಂತ. ಎಲ್ಲರೂ ಸಂತೋಷದಿಂದ ವೆಲ್ಕಮ್ ಮಾಡಿದ್ರು. ಎಲ್ಲ ಪ್ರಾಣಿ ಪಕ್ಷಿ, ಇದು ಗಿಡ ಮರ, ಎವ್ರಿಥಿಂಗ್ ವೆಲ್ಕಮ್ಡ್ ರಾಮ ಇನ್ ಎ ಪಾರ್ಟಿ ಅಂತ. ಸೊ ಅವ್ರು ಗಣೇಶ್ ಸರ್ ಅದಕ್ಕೆ ಸಾಹಿತ್ಯ ಬರೀತಾರೆ. ರಘುರಾಮನ ಆಗಮನಕ್ಕೆ ಅಂತ ಮರವೇ ತೋರಣವ ಕಟ್ಟಿತು, ಬಳ್ಳಿಯೇ ಹೂಗಳ ಹಾಸಿತು, ಮಾವಿನ ಮರವೇ ವೇದಿಕೆಯಾಗಿರೆ, ಕೋಗಿಲೆ ಸ್ವಾಗತ ಹಾಡಿತು ಅಂತ. ದ ಕೋಯಿಲ್ ಗೇವ್ ದ ವೆಲ್ಕಮ್ ಸಾಂಗ್. ಮತ್ತೆ ಗಿಳಿಗಳು ಕುಶಲವನ್ನ ಕೇಳದು ಅಂತ, ನವಿಲು ನೃತ್ಯವನ್ನ ಮಾಡ್ತು ಅಂತ. ಎಂಟರ್ಟೈನ್ಮೆಂಟ್ ರಾಮ ಹೇಗಿತ್ತು ಅಂತ. ಸೊ ಅವಾಗೇನಾಗತ್ತೆ, ಪಂಚವಟಿ ಹೇಗಿತ್ತು ಅನ್ನೋ ಒಂದು ದೃಶ್ಯ ಬರುತ್ತೆ. ಮತ್ತೆ ಇವಾಗ ಅಯೋಧ್ಯೆ ಹೇಗಿತ್ತು ಅಂತ. ಇವಾಗ ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ, ದಶರಥನ ಮಗ ರಾಮ ಹಂಗ್ ತೋರಿಸಲಿಲ್ಲ ನಾವು.
ಅಯೋಧ್ಯೆ ಜನ ಹೇಳ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಹಿಂಗಿತ್ತು ಹಂಗಿತ್ತು ಅಂತ. ನಮ್ಮ ಗಣೇಶ್ ಸರ್ ಒಂದು ಅದ್ಭುತವಾದ ಸಾಹಿತ್ಯ ಬರ್ತಿದ್ದಾರೆ. ಇಲ್ಲ 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 ಅಂತ ಹೇಳಿ ಇರುವಂತೆ ತೋರಿಸೋದು. ಅಂದ್ರೆ ಇವಾಗ ಬೀಗವ ಕೊಳ್ಳುವರೇ ಇಲ್ಲ, ಇಲ್ಲಿ ಕಳ್ಳರಿಲ್ಲ ಅಂತ, ಮನೆಗೆ ಬಾಗಿಲೇ ಇಲ್ಲ, ಒಲೆಗೆ ವಿಶ್ರಾಂತಿ ಇಲ್ಲ ಅಂತ. ಅಂದ್ರೆ ಹಾಗೆ ಸಮೃದ್ಧಿ ಇತ್ತು ಅಯೋಧ್ಯೆನಲ್ಲಿ ಅಂತ. ಸೋಲ್ಜರ್ಸ್ ಹೇಳ್ತಾ ಇದ್ದಾರೆ ನಮ್ಗಿಲ್ಲಿ ವೈರಿಗಳೇ ಇಲ್ಲ, ನಮ್ ಕೆಲ್ಸಾನೇ ಇಲ್ಲ ಅಂತ. ಅವನು ಫಾರ್ಮರ್ ಹೇಳ್ತಾ ಇದ್ದಾನೆ ಉಳದೆ ಬಿತ್ತದೆ ಬೆಳೆಯಾಗಿದೆ ಅಂತ. ಅಂದ್ರೆ ಅಷ್ಟು ಸಮೃದ್ಧಿ ಇತ್ತು ಅಂತ. ಗೆದ್ದಲ ಪಾಲಾಯ್ತು ಅಂತ. ಮನುವೆ ತನ್ನ ಮನೋಬಲದಿಂದ ಕಟ್ಟಿದ ನಗರವೇ ಅಯೋಧ್ಯ ಅಂತ. ಸೊ ದ ಗ್ಲೋರಿ ಆಫ್ ಅಯೋಧ್ಯನ ಅಯೋಧ್ಯ ಜನರೇ ಹೇಳ ಹೋಗಿ ವೀಡು. ಅದಾದ್ಮೇಲೆ ಹೌದಾ ಈ ಊರ್ ಯಾರ್ದು ಅಂತ ಕೇಳಿದ್ರೆ ಗೊತ್ತಿಲ್ವಾ, ದಶರಥ ಅಂತದ್ದ, ಅವ್ನ 4 ಮಕ್ಕಳು, ಅದ್ರಲ್ಲಿ ರಾಮ ಅಂತ ಅಲ್ಲಿ ಇಂಟ್ರೊಡ್ಯೂಸ್. ಸೊ ಏನಂದ್ರೆ ಈಗ ರಾವಣನಿಗೆ 10 ತಲೆ ಅಂತ ಎಲ್ರು ಹಿಂಗೆ ಮಾಡ್ತಾರೆ ಅಲ್ವಾ. ನಾವು ರಾವಣನ್ನ ಮೊದಲು ರಾವಣ ಬರಕ್ ಮುಂಚೆ ಅವನ ತಲೆಗಳು ಬರುತ್ತವೆ. ಅಂದ್ರೆ ದ ಈವಿಲ್ ಹ್ಯಾಸ್ ಎವ್ರಿವೇರ್ ಇಟ್ಸ್ ಐಸ್ ಅಂಡ್ ಹೆಡ್ಸ್ ಅಂತ. ಸೊ ಫಸ್ಟ್ ಅವನ ತಲೆಗಳು ಬರುತ್ತೆ. ಸೊ ಎಲ್ಲ ಅಲ್ಲಿ ನಾವು ಏನ್ ಲೈಟ್ ಅದು ನೀವು ಯೂಸ್ ಮಾಡೋದು ಯು ವಿ ಲೈಟ್ ಯೂಸ್ ಮಾಡ್ಬಿಟ್ಟು ಬರೀ ಆ ತಲೆಗಳು ಬರುತ್ತೆ. ರಾವಣ 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 ಅಂತ. ಆಮೇಲೆ ಅವ್ನು ಬರ್ತಾನೆ ರಾವಣ. ಆ ತಲೆಗಳು ಎಲ್ಲ ಕಡೆ ಹೋಗ್ಬಿಟ್ಟು ಅಟ್ ಒನ್ ಪಾಯಿಂಟ್ ಎಲ್ಲ ಹಿಂಗ್ ಪಕ್ಕದಲ್ಲಿ ಬರುತ್ತೆ. ಇದೆಲ್ಲ ನೀವು ಅನಿಮೇಷನ್ ಅಲ್ಲಿ ಯೋಚನೆ ಮಾಡ್ಬೋದು, ಸ್ಟೇಜ್ ಮೇಲೆ ತರ್ತೀವಿ ನಾವು. ನಾನು ಆಕ್ಚುಲಿ ನೀವು ಹೇಳ್ತಾ ಇದ್ರೆ ಮ್ಯಾಮ್, ಅದೇ ಆಫ್ ಕೋರ್ಸ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಐ ಹ್ಯಾವ್ ನಾಟ್ ವಾಚ್ಡ್ ರಾಮಕಥಾ. ಯು ಶುಡ್ ಕಮ್. ನಾನು ಡೆಫಿನೆಟ್ಲಿ ನಾನು 2 ಸಲ ಇವ್ರ ನಾಟಕಕ್ಕೆ ಬಂದು ಜಾಗ ಸಿಗ್ದಿರೋ ಹೋಗಿದ್ದೀನಿ ಫಾರ್ ಇನ್ಫಾರ್ಮೇಷನ್. ಯಾಕಂದ್ರೆ ಒಂದ್ಸಲಿ ದೂರದಲ್ಲಿ ನಿಂತ್ಕೊಳ್ಳೋಣ ಅಂದ್ರೆ ಎಷ್ಟು ಜನ ನಿಂತಿದ್ದಾರೆ ನಿಂತ್ಕೊಂಡ್ರು ನೋಡಕ್ ಆಗ್ತಿಲ್ಲ ನನಗೆ. ಸೊ ಹಂಗಾಗಿ ಬಟ್ ಎನಿವೇ ನೀವು ಹೇಳ್ತಿರ್ಬೇಕಾದ್ರೆ ನನ್ನ ವಿಜುವಲ್ಸ್ಗೆ ಅಂದ್ರೆ ಸಿನ್ಸ್ ಐ ಆಮ್ ಅ ಫಿಲ್ಮ್ ಮೇಕರ್ ಐ ಆಮ್ ಗೆಟಿಂಗ್ ಎ ಲಾಟ್ ಆಫ್ ಡಿಫರೆಂಟ್ ವಿಜುವಲ್ಸ್ ಬರ್ತಿದೆ. ಸೊ ಐ ಆಮ್ ಲೈಕ್ ಆ ವಿಜುವಲ್ಸ್ ನೀವು ಇದನ್ನ ಆಕ್ಚುಲಿ ನೋಡಿದಾಗ ವೆನ್ ಇಟ್ ಕೋಇನ್ಸೈಡ್ಸ್ ಅಂದಾಗ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಫೀಸ್ಟ್. ನಾ ಹೇಳ everyone in this world should watch Ramakatha Vismaya. I'm not saying this because now create ಮಾಡಿದ್ದು ಅಲ್ಲ, because it is so amazing, so creative, and it ekdam transports one into another world. Absolutely. You know, and the world of Rama, the grandeur of Rama. So there is nothing religious about it, there is nothing idu of it. ಏನಂದ್ರೆ ಒಂದು ಸ್ಟೋರಿ ಟೆಲ್ಲಿಂಗ್, ಹೇಗೆ ನಾವು ಸ್ಟೋರಿ ಟೆಲ್ಲಿಂಗ್ ನ ಮಾಡ್ತೀವಿ ಆದ್ರೆ ಆ ವ್ಯಾಲ್ಯೂಸ್ ಆರ್ ಎಂಬೆಡೆಡ್, ಕ್ಲಾಸಿಕಲ್ ರಾಗಾಸ್ ಆರ್ ಎಂಬೆಡೆಡ್, ಕ್ಲಾಸಿಕಲ್ ಮೂವ್ಮೆಂಟ್ಸ್ ಆರ್ ಎಂಬೆಡೆಡ್. ಅದ್ರ ಒಂದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ತೀವಿ. ಕೇಳ್ತಾರೆ ಅದ್ರು ಭರತನಾಟ್ಯ ಮಾಡ್ತೀರಾ ಅದ್ರಲ್ಲಿ? ಇಲ್ಲ. ಕಥಕ್ ಮಾಡ್ತೀರಾ ಅದ್ರಲ್ಲಿ? ಇಲ್ಲ. ಮತ್ ಏನ್ ಮಾಡ್ತೀರಾ? ಸ್ಟೋರಿಗೆ ಏನ್ ಬೇಕು ಆ ಮೂಮೆಂಟ್ ಅಲ್ಲಿ ತರ್ತೀವಿ ನಾವು. ನಾಟ್ಯ. ಸೊ ಪ್ರತಿಯೊಬ್ರು ನೋಡ್ಬೇಕು ಮ್ಯೂಸಿಕಲಿ ಹೌ ಡಿಫ್ರೆಂಟ್, ಕಾಸ್ಟ್ಯೂಮ್ ವೈಸ್ ಹೌ ಡಿಫ್ರೆಂಟ್, ಲೈಟಿಂಗ್ ವೈಸ್ ಹೌ ಡಿಫ್ರೆಂಟ್. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು, ಇವರಿದ್ದಾರೆ ಅಂತ ಅಲ್ಲ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೈನ್ ಚಾನೆಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.